ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ದೊಡ್ಡ ತಲೆನೋವ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ದಿನಗಣನೆ ಶುರುವಾಗಿದೆ, ಆದ್ರೆ ಯಾವಾಗ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ನಿಂದ ಸಿಗುತ್ತೆ. ಸಂಪುಟ ವಿಸ್ತರಣೆಗೆ ದಿನಗಣನೆ ಆರಂಭ ಆಗಿದೆ. ಯಾರ್ಯಾರು ಮಂತ್ರಿ ಆಗ್ತಾರೆ, ಯಾರ್ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಬೇಕು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಬೇಕು. ವಿದೇಶಕ್ಕೆ ತೆರಳಿದ್ದಂತಹ ರಾಹುಲ್ ಗಾಂಧಿ ನಿನ್ನೆ ಸಂಜೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ ನಿಂದ ಬುಲಾವ್ ಬರ್ತಿದ್ದಂತೆ ದೆಹಲಿಗೆ ನಾಯಕರು ದೌಡಾಯಿಸ್ತಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿ ಆಗೋದಿಕ್ಕೆ ಹಿರಿಯ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಮಂತ್ರಿ ಸ್ಥಾನದ ಹಂಚಿಕೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಇಕ್ಕಟ್ಟು ಶುರುವಾಗಿದೆ, ದೊಡ್ಡ ತಲೆನೋವಾಗಿದೆ. ಹಿರಿಯರು ಕಿರಿಯರು ಜೊತೆಗೆ ಜಾತಿವಾರು ಲೆಕ್ಕಾಚಾರ ಇದೆಲ್ಲವನ್ನ ಸರಿದೂಗಿಸಿಕೊಂಡು ಸಂಪುಟ ವಿಸ್ತರಣೆ ಮಾಡಬೇಕಾಗಿದೆ. ಬೆಳಗಾವಿಯಲ್ಲಿ ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋ ಗೊಂದಲ ಇದೆ. ಬೆಳಗಾವಿದ್ದು ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ 4 ಜನ ಮಂತ್ರಿಗಳಿದ್ರು ಬೆಳಗಾವಿ ಭಾಗಕ್ಕೆ. ಈ ಬಾರಿ 3 ಜನರನ್ನಾದರೂ ಸಚಿವರನ್ನಾಗಿ ಮಾಡಬೇಕು ಅಂತ ಬೆಳಗಾವಿ ನಾಯಕರುಗಳಿಂದ ಲಾಭಿ ಶುರುವಾಗಿದೆ. ಡಿಕೆ ಸಂಪುಟ ಸೇರೋದಕ್ಕೆ ಲಕ್ಷ್ಮಣ ಸವದಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಪೈಪೋಟಿ ನಡೀತಾ ಇದೆ. ಲಾಭಿ ಜೋರಾಗಿದೆ. ಸಂಪುಟದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರೆದಿದೆ. ಈಗ ಮತ್ತೆ ಮಂತ್ರಿ ಆಗೋದಿಕ್ಕೆ ಹಲವು ನಾಯಕರುಗಳು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಗುಂಡೂರಾವ್, ಎಚ್.ಕೆ. ಪಾಟೀಲ್ ಅವರು ಮತ್ತೆ ಮಂತ್ರಿ ಮಾಡಬೇಕು ಅಂತ ದುಂಬಾಲ್ ಬಿದ್ದಿದ್ದಾರೆ. ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಂತ್ರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದ ಇಬ್ಬರಿಗೆ ಸ್ಪೀಕರ್ ಸ್ಥಾನದ ಆಫರ್ ಕೊಡಲಾಗಿದೆ. ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್ಗೆ ಸ್ಪೀಕರ್ ಕುರಿತಾಗಿ ಸ್ಪೀಕರ್ ಸ್ಥಾನದ ಬಗ್ಗೆ ಖರ್ಗೆ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಬಾರಿ ಯುವಕರಿಗೆ ಆದ್ಯತೆ ನೀಡಬೇಕಾಗಿದೆ ಅಂತ ಖರ್ಗೆ ಅವರು ಮನವೊಲಿಸಿದ್ದಾರೆ. ಪಕ್ಷ ಏನೇ ತೀರ್ಮಾನ ಮಾಡಿದ್ರೂ ಒಪ್ಪಿಕೊಳ್ಳಬೇಕು ಅಂತಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರ ಗ್ರೀನ್ ಸಿಗ್ನಲ್ಗಾಗಿ ರಾಜ್ಯದ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಮಂತ್ರಿ ಮಾಡಬೇಕು ಅಂತ ಹಿರಿಯ ನಾಯಕರುಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಿ ದಿನೇಶ್ ಗುಂಡೂರಾವ್ ಹಾಗೂ ಎಚ್.ಕೆ. ಪಾಟೀಲ್ ಅವರು ಮತ್ತೆ ಮಂತ್ರಿ ಆಗಬೇಕು ಅನ್ನುವಂತಹ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನೀವು ಹಿರಿಯರಿದ್ದೀರಿ, ಸ್ಪೀಕರ್ ಸ್ಥಾನವನ್ನ ಒಪ್ಕೊಳ್ಳಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮನವೊಲಿಸಿದ್ದಾರೆ. ಈಗ ಹೈಕಮಾಂಡ್ನಿಂದ ಆರ್ಡರ್ ಬರೋದು ಬಾಕಿ ಇದೆ. ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ, ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆಯ ಕಸರತ್ತು ನಡೆದಿರುವಂಥದ್ದು. ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಯಾಕಂತಂದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕರೆ ಮಾತ್ರ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ. ಪಟ್ಟಿ ಕೂಡ ರೆಡಿ ಇದೆ, ಅದಕ್ಕೆ ಸಹಿ ಬೀಳತ್ತೆ, ಅನುಮೋದನೆ ಸಿಗಬಹುದಲ್ವಾ? 1.5 ತಿಂಗಳಾಯ್ತು ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು. ಅದಾದ ಬಳಿಕ ಸಾಕಷ್ಟು ಜನ ಒತ್ತಡವನ್ನ ಹಾಕ್ತಾನೆ ಇದ್ದಾರೆ. ಸಚಿವ ಸಂಪುಟವನ್ನ ಸೇರೋದಿಕ್ಕೆ ಏನು 60-70 ಜನ ಶಾಸಕರು ನಾವು ಸಚಿವರಾಗಬೇಕು ಅನ್ನುವಂತಹ ಒತ್ತಡವನ್ನ ಡಿಕೆ ಶಿವಕುಮಾರ್ ಅವ್ರಿಗೂ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು, ಮಾಜಿ ಸಿಎಂ ಆದಂತಹ ಸಿದ್ದರಾಮಯ್ಯನವ್ರಿಗೂ ಕೂಡ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಆದ್ರೆ ಯಾರನ್ನ ಸಚಿವರಾಗಿ ಮಾಡ್ತಾರೆ ಅನ್ನುವಂತಹ ಕುತೂಹಲ ಸಾಕಷ್ಟಿದೆ. ಈ ಬಾರಿ ಯುವಕರಿಗೆ ಹೆಚ್ಚಿನ ಸಚಿವ ಸ್ಥಾನದಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಕೂಡ ಹೇಳ್ತಾ ಇದ್ರು. ಅದೇ ನಿಟ್ಟಿನಲ್ಲಿ 12ರಿಂದ 13 ಜನರಿಗೆ ಯುವಕರಿಗೆ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಹಿರಿಯರು ಕೂಡ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇದ್ದಂತಹ ಹಿರಿಯರು ಕೂಡ ತಮಗೂ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿದೆ. ಸೊ ಒಂದು ಕಡೆ ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾವು ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ
ಒಂದಷ್ಟು ಲಾಬಿಗಳನ್ನ ನಡೆಸ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯನ್ನ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ನನಗೆ ಮಾತನ್ನ ಕೊಟ್ಟಿದ್ರು, ನನ್ನನ್ನ ಸಚಿವನಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ನನ್ನನ್ನ ಸಚಿವನಾಗಿ ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮನವೊಲಿಸೋದಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮನವೊಲಿಸೋದಿಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಏನಾದ್ರೂ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಅವರು ಬಿಜೆಪಿಗೆ ಮತ್ತೆ ವಾಪಸ್ ಹೋಗುವಂತಹ ಸಾಧ್ಯತೆ ಇದೆ. ಲಕ್ಷ್ಮಣ್ ಸವದಿ ಅವರನ್ನ ಯಾವ ರೀತಿಯಾಗಿ ಅಲ್ಲಿ ಕಾಂಗ್ರೆಸ್ ನಲ್ಲೇ ಯಾವ ರೀತಿಯಾಗಿ ಅವರನ್ನ ಇಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಳೇ ನಡೀತಾ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾರೆಲ್ಲ ಬ್ಯಾಟಿಂಗ್ ಅನ್ನ ಬೀಸಿದ್ರು ಸಿಎಂ ಆಗಬೇಕು ಅಂತ ಹೇಳಿ, ಸೊ ಅಂತವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ನಮ್ಮನ್ನ ನಿಮ್ಮ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒತ್ತಡಗಳು ಜೋರಾಗಿದೆ. ಸೊ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕ ಬಳಿಕ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ರಾಹುಲ್ ಗಾಂಧಿ ಅವರು ಯಾರನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಪಟ್ಟಿ ಕೂಡ ಇದೆ, ಇನ್ನೊಂದು ಕಡೆ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯನವರ ಕೂಡ ಪಟ್ಟಿ ಕೂಡ ಇದೆ, ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟಿ ಕೂಡ ಇದೆ. ಈ ಮೂರು ಪಟ್ಟಿಗಳಲ್ಲಿ ಯಾರು ಫೈನಲ್ ಆಗ್ತಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕ ಬಳಿಕವಷ್ಟೇ ಫೈನಲ್ ಆಗುತ್ತೆ. ವೀಣಾ. ಎಸ್, ಥ್ಯಾಂಕ್ ಯು ವಿದ್ಯಾ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.